ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹೊಸ್ದಾಗಿ ನೀವು ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ, ನನ್ನ ಹೆಸರು ಕಾವ್ಯ. ನಾನು ಆಸ್ಟ್ರೇಲಿಯಾದಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ನೀವಿನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಕಾಸ್ಟ್ಕೋ. ಬ್ಯಾಂಗ್ಳೂರಲ್ಲಿ ನೀವೆಲ್ಲ ನೋಡಿರ್ತೀರ ಅಲ್ವಾ ಮೆಟ್ರೋ, ಹಾಗೆ ಇಲ್ಲೂ ಕೂಡ ಕಾಸ್ಟ್ಕೋ ಅಂತ ಒಂದು ದಿನಸಿ ಅಂಗಡಿ, ಹೋಲ್ಸೇಲ್ ದಿನಸಿ ಅಂಗಡಿ ಅಂತಲೇ ಹೇಳ್ಬೋದು. ಎಲ್ಲ ಥರ ಐಟಮ್ಸ್ಗಳು ಅಲ್ಲಿ ಸಿಗುತ್ತೆ. ಏನೇನೆಲ್ಲ ಸಿಗುತ್ತೆ ಅಂತ ನೀವು ಕೂಡ ನೋಡ್ಬೋದು ಈ ವಿಡಿಯೋದಲ್ಲಿ. ಮತ್ತು ಎಲ್ಲ ರೇಟ್ ಎಲ್ಲ ಹೇಗಿರುತ್ತೆ ಮತ್ತು ಆಸ್ಟ್ರೇಲಿಯಾದಲ್ಲಿ ಅನ್ನೋದನ್ನು ಕೂಡ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮಗೂ ಕೂಡ ಇಲ್ಲಿ ಒಂದು ಐಡಿಯಾ ಸಿಗುತ್ತೆ ಆಸ್ಟ್ರೇಲಿಯಾದಲ್ಲಿ ಹೋಲ್ಸೇಲ್ ಅಂಗಡಿಲಿ ಎಷ್ಟೆಲ್ಲ ಬೆಲೆ ಇದೆ, ಯಾವ್ಯಾವ ಪದಾರ್ಥ ಹೇಗಿದೆ ಅನ್ನೋದನ್ನು, ಮತ್ತು ಹೇಗಿದೆ ಅನ್ನೋದನ್ನು ಕೂಡ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಈಗ ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಹೊರಡೋಣ ಅಂತ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮತ್ತು ಮೊಳಕೆ ಕಾಳು ಸಾರನ್ನ ಮಾಡಿದ್ದೆ. ಇಲ್ಲೆಲ್ಲ ಮೊಳಕೆ ಸಾರು ಮಾಡಬೇಕು ಅಂತ ಅಂದರೆ ನಾವೊಂದು ವೀಕ್ ಮುಂಚೆನೇ ಎಲ್ಲ ನೆನೆಸಿ ಮೊಳಕೆ ಕಟ್ಟಿ ರೆಡಿ ಇಟ್ಕೊಂಡಿರಬೇಕು. ಯಾಕೆ ಅಂದರೆ ನಮ್ಮೂರ ಥರ ಒಂದೇ ದಿನದಲ್ಲಿ ಮೊಳಕೆ ಎಲ್ಲ ಬರೋದಿಲ್ಲ. ವೆದರ್ನ ನೋಡ್ತಾ ಇರ್ಬೋದು, ತುಂಬ ಕಮ್ಮಿ ಟೆಂಪ್ರೇಚರ್ ಇರುತ್ತೆ. ಸೊ ಹಾಗಾಗಿ ನಾವು ಮೊಳಕೆ ಕಟ್ಟೋದು ಆ ಥರ ಎಲ್ಲ ಏನಿರುತ್ತೆ ಅದನ್ನೆಲ್ಲನೂ ಒಂದು 3-4 ಡೇಸ್ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇವತ್ತು ವೆದರ್ನ ನೋಡ್ತಾ ಇರ್ಬೋದು, ಬರೀ 12 ಡಿಗ್ರಿ ಅಷ್ಟೇ ಇತ್ತು, ತುಂಬಾ ಕೋಲ್ಡ್ ಕೂಡ ಇತ್ತು. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ತೊಗೊಳೋದಿತ್ತು, ಕಾಸ್ಟ್ಕೋಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಹಾಗೆ ನಿಮಗೂ ಕೂಡ ಇಲ್ಲಿ ಹೇಗಿರುತ್ತೆ ದಿನಸಿ ಅಂಗಡಿ ಅಂತ ತೋರಿಸೋಣ ಅಂತ ಅಂದ್ಕೊಂಡು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ನಾವು ಇನ್ನೇನು ಆಲ್ರೆಡಿ ಕಾಸ್ಟ್ಕೋ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ವೀಕ್ ಡೇಸಲ್ಲಿ ಬಂದಿದ್ರೂ ತುಂಬಾ ಕ್ರೌಡ್ ಇದೆ ಅಂತ ಅನಿಸ್ತಾ ಇದೆ. ಇಲ್ಲಿ ಕಾರ್ಗಳನ್ನ ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಇನ್ನು ಜಸ್ಟ್ ನಾವು ಮಾರ್ನಿಂಗ್ 11 o'clock ಅಷ್ಟೇ ಬಂದಾಗ ಅಷ್ಟು ಬೇಗನೆ ತುಂಬ ಕ್ರೌಡ್ ಇದೆ. ಅಂದರೆ ಇನ್ನು ಶನಿವಾರ ಭಾನುವಾರ ಎಲ್ಲ ಬಂದರೆ ಹೇಗಿರ್ಬೋದು. ಹಾಗೆ ನಾವು ಬೆಂಗಳೂರಲ್ಲಿ ಹೇಗೆ ಮೆಟ್ರೋ ಹೋಗಬೇಕು ಅಂತ ಅಂದರೆ ಮೆಂಬರ್ಶಿಪ್ ಕಾರ್ಡ್ ಮಾಡಿಸಿರ್ತೀವೋ, ಇಲ್ಲೂ ಕೂಡ ಹಾಗೆ ಮೆಂಬರ್ಶಿಪ್ ಕಾರ್ಡ್ ಮಾಡಿಸಿರ್ಬೇಕಾಗುತ್ತೆ. ಒಂದು ಕಾರ್ಡ್ ಮಾಡ್ಸೋಕ್ಕೆ $60 ಆಗುತ್ತೆ. ಅಂದರೆ ನಮ್ಮ ಇಂಡಿಯನ್ ದುಡ್ಡಲ್ಲಿ ಹೇಳಬೇಕು ಅಂದರೆ ಒಂದು $3,000 ಅಷ್ಟಾಗಿರುತ್ತೆ. ಒಂದು ಕಾರ್ಡ್ಗೆ ಒಂದು 5 or 6 ಮೆಂಬರ್ಸ್ನ ಒಳಗಡೆ ಬಿಡ್ತಾರೆ. ಇವಾಗ ನಾವು ಕಾರ್ಡ್ನ ತೋರಿಸಿ ಒಳಗಡೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಏನೇನೆಲ್ಲ ಸಿಗುತ್ತೆ ಅಂತ ಒಂದು ರೌಂಡ್ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಫಸ್ಟು ಈ ಲ್ಯಾಪ್ಟಾಪು ಮತ್ತು ಫೋನ್ ಎಲ್ಲನೂ ನೋಡ್ತಾ ಇದ್ದೀವಿ. ಯಾವುದ್ಯಾವುದದ್ದು ಪ್ರೈಸ್ ಎಷ್ಟಿದೆ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಫೋನ್ ರೈಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಒಂದು ರೋಲಲ್ಲಿ ಒಂದು ಐಟಮ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಫುಲ್ ವಾಷಿಂಗ್ ಮಿಷಿನ್ಗಳನ್ನ ಇಟ್ಟಿದ್ದಾರೆ. ಮತ್ತು ಎಲೆಕ್ಟ್ರಿಕ್ ಐಟಮ್ಸ್ಗಳು ಏನೇನಿದೆಯೋ ಅದನ್ನೆಲ್ಲ ಕೆಲವೊಂದೆಲ್ಲನೂ ಇಲ್ಲಿ ಈ ರೋಲಲ್ಲಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಏರ್ ಡ್ರೈಯರ್ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಜಸ್ಟ್ ನಿಮಗೂ ತೋರಿಸೋಣ ಏನು ಪ್ರೈಸ್ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ಲಾಸ್ಟ್ ಇಯರ್ ನಾನು ಕೂಡ ಇಲ್ಲೇ ಪರ್ಚೇಸ್ ಮಾಡಿದ್ದೆ. ಹಾಗೆ ಇಲ್ಲಿ ಸ್ಲೋ ಕುಕ್ಕರ್ ಇಟ್ಟಿದ್ದಾರೆ, $129 ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಬ್ಲೆಂಡರ್ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇದು ಬಂದು ಉಲ್ಟಾ ಇಟ್ಕೊಂಡಿದ್ದೆ, ಇದು ಬಂದು $129 ಹಾಕಿದ್ದಾರೆ. ಇನ್ನು ಈ ರೋಲಲ್ಲೆಲ್ಲ ನಮಗೆ ಜ್ಯೂಸರ್ಗಳು ಯಾವ್ಯಾವ ಥರ ಇದೆ ಅನ್ನೋದನ್ನೆಲ್ಲನೂ ಈ ರೋಲಲ್ಲಿ ಇಟ್ಟಿದ್ದಾರೆ. ಜಸ್ಟ್ ಇದು ಒಂದು ತೊಗೊಂಡ್ರೆ ಒಂದು ಆಫರಲ್ಲಿ ಇತ್ತು. ಹಾಗೆ ಇನ್ನು ಈ ಜ್ಯೂಸರ್ ಬಂದು ನೋಡ್ತಾ ಇರ್ಬೋದು $200
$659 ಹಾಕಿದ್ದಾರೆ. ಹೆಚ್ಚು ಕಮ್ಮಿ ಒಂದು 13,000 ಆಗ್ಬೋದು ನಮ್ಮ ದುಡ್ಡಲ್ಲಿ. ಇನ್ನು ಇದನ್ನು ಸಾಸರು, ಕಪ್ ಆ್ಯಂಡ್ ಸಾಸರ್ನ ನೋಡ್ತಿರ್ಬೋದು. ಮತ್ತು ಈ ಗಾಜಿಂದು ಗ್ಲಾಸ್ಗಳಂತೂ ಎಷ್ಟು ಕಾಸ್ಟ್ಲಿ ಹಾಕಿದ್ದಾರೆ ಅಂತ ನೀವೇ ನೋಡ್ತಾ ಇರ್ಬೋದು. ಇನ್ನು ಇದೆಲ್ಲ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡೋ ಅಂಥ ಕಂಟೈನರ್ ಬಾಕ್ಸ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಪ್ಲಾಸ್ಟಿಕ್ಕು ಮತ್ತು ಗ್ಲಾಸ್ದು ಎಲ್ಲ ಥರ ವೆರೈಟೀಸು ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಇಲ್ಲೆಲ್ಲ ಇನ್ನು ಕಿಚನ್ ಬೇಕಾದ ಒಂದಷ್ಟು ಐಟಮ್ಸು, ಪಾತ್ರೆಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಅದನ್ನು ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಇದೆ ರೇಟ್ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ಎಲ್ಲ ಥರ ಐಟಮ್ಸ್ನು ಇಟ್ಟಿರ್ತಾರೆ. ಇಲ್ಲಿ ಬೆಡ್ಗಳು ಕೂಡ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಫ್ರೂಟ್ಸು, ವೆಜಿಟೇಬಲ್ಸು ಮತ್ತು ಹಾಲು, ಮನೆಗೆ ಬೇಕಾದ ಪ್ರತಿಯೊಂದು ಐಟಮ್ಸು ಕೂಡ ಇಲ್ಲಿ ಇಟ್ಟಿರ್ತಾರೆ. ಈಗ ನಾವು ಬಂದಿದ್ದೀವಿ, ಲೈಟ್ಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಲೈಟ್ಸ್ ಬೇಕೋ ಆ ಥರ ಲೈಟ್, ವೆರೈಟಿ ಆಫ್ ಲೈಟ್ಸ್ಗಳು ಇಲ್ಲಿ ಸಿಗುತ್ತೆ. ಹಾಗೆ ಇನ್ನು ಈ ರೋಲಲ್ಲಿ ಹೊಸ ಮನೆಗಳಿಗೆ ನಾವೇನಾದರೂ ಬಾತ್ರೂಮ್ದು ಸೆಟ್ ಬೇಕು ಅಂದರೆ ಇಲ್ಲಿ ಅದರಲ್ಲೂ ಕೂಡ ವೆರೈಟೀಸ್ ಎಲ್ಲ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಮತ್ತು ಸಿಂಕ್ ಕೂಡ ಇಟ್ಟಿದ್ದಾರೆ. ಅದ್ರದ್ದು ಪ್ರೈಸ್ ಎಲ್ಲ ಕೆಳಗಡೆನೇ ಹಾಕಿದ್ದಾರೆ, ಅದನ್ನು ಎಷ್ಟು ಅಂತ ನೀವು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಮನೆ ಹಿಂದೆಗಡೆ ನಾವು ಬ್ಯಾಕ್ ಯಾರ್ಡ್ ಅಂತ ಏನು ಕರೀತಾರೆ ಇಲ್ಲಿಲ್ವಾ, ಅಲ್ಲಿ ಜಾಗಗಳಲ್ಲಿ ಒಂದು ಈ ಥರ ಮನೆ ಥರ ಒಂದು ಇಟ್ಟಿರ್ತಾರೆ. ನಮ್ದು ಏನಾದರೂ ಸ್ಟೋರೇಜ್ ಮಾಡಬೇಕು ಅಥವಾ ಒಂದಷ್ಟು ಐಟಮ್ಸು ಬೇಕಾಗಿರೋದು, ಬೇಡದೇ ಇರೋದು ಏನೆಲ್ಲ ಸ್ಟೋರ್ ಮಾಡಬೇಕೋ ಅದನ್ನು ಈ ಥರ ಒಂದು ಮನೆ ಥರ ಅಲ್ಲಿ ಹಿಂದೆಗಡೆ ಇಟ್ಬಿಟ್ಟು ಎಲ್ಲ ತೊಗೊಂಡೋಗಿ ಅಲ್ಲಿ ಇಟ್ಕೊಂಡಿರ್ತಾರೆ. ನನ್ನ ಮಗಳು ಇಲ್ಲಿಗೆ ಬಂದಾಗೆಲ್ಲ ಅದನ್ನು ಇಲ್ಲಿ ನನ್ನ ಮಗಳೇ ಅಂತ ಅಲ್ಲ, ಎಲ್ಲ ಮಕ್ಳುಗಳು ಆಟ ಆಡೋಕ್ಕೆ ಹೋಗ್ತಾ ಇರ್ತಾರೆ ಅಲ್ಲಿ. ಸೊ ನನ್ನ ಮಗಳು ಇಲ್ಲಿ ಬಂದಾಗ ಅದೊಂದು ಚಿಕ್ಕ ಮನೆ ಅಂತ ಹೇಳ್ಬಿಟ್ಟು ಹೋಗಿ ಆಟ ಆಡ್ತಾ ಇರ್ತಾಳೆ. ಇನ್ನು ಈ ಸೈಡೆಲ್ಲ ನೋಡ್ತಾ ಇರ್ಬೋದು, ಗ್ರಾಸ್ ಎಲ್ಲ ಕಟ್ ಮಾಡೋ ಅಂಥ ಮಿಷಿನ್ಗಳನ್ನ ಇಟ್ಟಿದ್ದಾರೆ. ಹಾಗೆ ಇನ್ನು ಈ ಸೈಡ್ ಬಂದರೆ ಇಲ್ಲೆಲ್ಲ ಡ್ರಿಂಕ್ಸ್ಗಳನ್ನ ಇಟ್ಟಿದ್ದಾರೆ, ವೆರೈಟಿ ಆಫ್ ವೈನ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಗಿಫ್ಟ್ ಯಾರಿಗಾರು ಕೊಡೋದಕ್ಕೆ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ವೈನ್ ಬಾಟಲ್ಲು, ಚಾಕ್ಲೇಟ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ಇಲ್ಲಿ ಶಾಪಿಂಗ್ ಮಾಡೋದ್ರ ಜೊತೆಗೆ ಅಲ್ಲಲ್ಲಿ ಒಂದು ಸ್ವಲ್ಪ ತಿಂಡಿಗಳನ್ನೆಲ್ಲನೂ ಸ್ಯಾಂಪಲ್ಗೆ ಅಂತ ಇಟ್ಟಿರ್ತಾರೆ. ಹಾಗೆ ಜ್ಯೂಸ್ಗಳಾಗಿರ್ಬೋದು, ಐಸ್ ಕ್ರೀಮ್ಗಳು, ಆ ಥರ ಎಲ್ಲ ಸ್ಯಾಂಪಲ್ ಇಟ್ಟಿರ್ತಾರೆ. ಇವತ್ತು ತುಂಬ ಕೋಲ್ಡ್, ಚಳಿ ಇರೋದ್ರಿಂದ ಕಾಫಿನ ಸ್ಯಾಂಪಲ್ಗೆ ಕೊಡ್ತಾ ಇದ್ದಾರೆ. ಇವಾಗ ಕಾಫಿನ ಕುಡಿತಾ ಇದ್ದೀವಿ. ಹೇಗಿದೆ ಟೇಸ್ಟು ನೋಡೋಣ. ಹೇಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಸಕ್ಕರೆ ಇಲ್ಲ, ಚೆನ್ನಾಗಿದೆ. ನಾ ಕಾಫಿ ಕುಡಿಯಲ್ಲ, ಅದಕ್ಕೆ ಅವ್ರಿಗೆ ಕೊಟ್ಬಿಟ್ರು ಹೇಗಿದೆ ಟೇಸ್ಟು ಅಂತ ಕೇಳಿದೆ. ಇನ್ನು ಈ ರೋಲಲ್ಲಿ ಬಂದರೆ ನೋಡ್ತಾ ಇರ್ಬೋದು, ಕುಕ್ಕೀಸ್ಗಳು, ವೆರೈಟಿ ಆಫ್ ಕುಕ್ಕೀಸ್, ಎಲ್ಲ ಥರ ಕುಕ್ಕೀಸು ಇಲ್ಲಿ ಸಿಗುತ್ತೆ. ಹಾಗೆ ಇದೆಲ್ಲನೂ ಡೋನೆಟ್ಗಳು ನೋಡ್ತಾ ಇರ್ಬೋದು. ಇದರದ್ದು ಪ್ರೈಸ್ ಕೂಡ ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ, ನೋಡಿ ಎಷ್ಟು ಅಂತ ಅಂದ್ಬಿಟ್ಟು. $26.99 ಇದೆ ಒಂದು ಪ್ಯಾಕ್ಗೆ. ಬಂದರೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನೆಲ್ಲ ಇಟ್ಟಿದ್ದಾರೆ. ಯಾವ್ಯಾವ ಫ್ರೂಟ್ಸ್ ಇಟ್ಟಿದ್ದಾರೆ ಮತ್ತು ಯಾವ್ಯಾವ ವೆಜಿಟೇಬಲ್ಸ್ ಇಟ್ಟಿದ್ದಾರೆ ಅಂತ ನೋಡೋಣ.
ಇದೆಲ್ಲ ಬಂದು ಟೊಮ್ಯಾಟೊ ನೋಡ್ತಾ ಇರ್ಬೋದು, ಯೆಲ್ಲೋ ಕಲರ್ ಟೊಮ್ಯಾಟೊ ಕೂಡ ಇಲ್ಲಿ ಇದೆ. ಹಾಗೆ ಇನ್ನು ಈ ರೋಲಲ್ಲೆಲ್ಲನೂ ನಾನ್ ವೆಜ್ ಇದೆ ನೋಡ್ತಾ ಇರ್ಬೋದು. ವೆರೈಟಿ ಆಫ್ ಫಿಶ್ಗಳಂತೂ ಯಾವ್ಯಾವ ಥರ ಫಿಶ್ ಇದೆ ಅಂತ ನನಗೆ ಹೆಸರುಗಳಂತೂ ಖಂಡಿತ ಗೊತ್ತಿಲ್ಲ, ಬಟ್ ಈ ಥರ ಇಷ್ಟು ವೆರೈಟಿ ಫಿಶ್ಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಬಂದು ಇನ್ನು ಬಟ್ಟೆಗಳೆಲ್ಲ ಇಟ್ಟಿದ್ದಾರೆ. ಯಾವ್ಯಾವ ಥರ ಬಟ್ಟೆಗಳು ಬೇಕೋ, ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ವಿಂಟರ್ ಕ್ಲಾತ್ಗಳನ್ನ ಇಲ್ಲಿ ತುಂಬಾ ಇಟ್ಟಿದ್ದಾರೆ. ನನ್ನ ಮಗಳಿಗೆ ನೋಡೋಣ ನೈಟ್ ಡ್ರೆಸ್ ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಇರ್ಬೋದು ಡೈರಿ ಮತ್ತು ಎಗ್ಸ್ ಅಂತ ಇದೆ. ಇಲ್ಲಿ ಫ್ರೆಶ್ ಎಗ್ಗಳೆಲ್ಲ ಸಿಗುತ್ತೆ, ಜೊತೆಗೆ ಹಾಲು ಕೂಡ ಇಲ್ಲಿ ಸಿಗುತ್ತೆ. ನಾನು ಈಗ ಒಂದು ಟ್ರೇ ಎಗ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ಹಾಲೆಲ್ಲನೂ ನಮ್ಮೂರಲ್ಲಿ ಪ್ಯಾಕೆಟಲ್ಲಿ ಸಿಗುತ್ತೆ ನೋಡಿ, ಆ ಥರ ಇಲ್ಲಿ ಸಿಗೋಲ್ಲ. ಈ ಥರ ಬಾಟಲಲ್ಲಿ ಇಟ್ಟಿರ್ತಾರೆ, 1 ಲೀಟರ್ 2 ಲೀಟರ್ 5 ಲೀಟರ್ ಆ ಥರ ಅಂತ ಅಂದ್ಬಿಟ್ಟು. ಇನ್ನು ಈ ರೋಲಲ್ಲೆಲ್ಲ ಬಂದರೆ ಪೇಪರ್ದು ಗ್ಲಾಸ್ ಮತ್ತು ಪ್ಲೇಟ್ಸು, ಟಿಶ್ಯೂ ಆ ಥರ ಎಲ್ಲ ಇಟ್ಟಿರ್ತಾರೆ. ಪನ್ನೀರು ಮತ್ತು ಮೊಸರು, ಐಸ್ ಕ್ರೀಮ್ಗಳು ಆ ಥರದನ್ನೆಲ್ಲ ಇಟ್ಟಿದ್ದಾರೆ. ಬೇಬಿ ಫೇವ್ರೇಟ್ ಅದು ಬ್ಲೂಬೆರಿ. ಮೇಲೆ ಇದೆಯಲ್ಲಮ್ಮ, ಇಲ್ಲಿ ಮೇಲ್ಗಡೆ ಪ್ಯಾಕೆಟು 2 ಪ್ಯಾಕೆಟ್ಸ್ ತಗೋ. ಇನ್ನೊಂದು ಪ್ಯಾಕೆಟ್ ಟ್ರಾಲಿಲ್ಲ. ಬಿಗಿಯಾಗಿಡ್ಕೊ, ಆಗುತ್ತಾ? ಹಾಗೆ ಇನ್ನು ಈ ಕೋಕೋನಟ್ ಆಯಿಲ್ ಬಂದು 2.5 ಕಿಲೋದು ಒಂದು ಬಾಟಲ್ ಬಂದು $25. ನಾನು ಅಡುಗೆಗೆಲ್ಲ ಇದನ್ನು ಉಪಯೋಗಿಸ್ತಾ ಇರ್ತೀನಿ. ಸೊ ಹಾಗಾಗಿ ಈ ಥರದ್ದು ಒಂದು ಬಾಟ್ಲು ತೊಗೊಂಡಿದ್ದೀನಿ. ಇನ್ನು ಈ ರೋಲಲ್ಲೆಲ್ಲ ವೆರೈಟಿ ಆಫ್ ಆಯಿಲ್ಗಳನ್ನ ಇಲ್ಲಿ ನೋಡ್ಬೋದು. ಸನ್ಫ್ಲವರ್ ಆಯಿಲ್ಲು, ಅವಕೋಡಾ ಆಯಿಲ್ಲು, ಆಲಿವ್ ಆಯಿಲ್ಲು, ಈ ಥರ ಎಲ್ಲ ಥರ ಆಯಿಲ್ಗಳು ಇಲ್ಲಿ ಸಿಗುತ್ತೆ. ಹಾಗೆ ಇನ್ನೆಲ್ಲ ಇಲ್ಲಿ ದಿನಸಿ ಐಟಮ್ಗಳನ್ನ ನೋಡ್ತಿರ್ಬೋದು. ಇದು ಕಿಡ್ನಿ ಬೀನ್ಸ್ ಇಲ್ಲಿದೆ. ಸೋನಾ ಮಸೂರಿ ರೈಸ್ ಅಂತೂ ಸಿಗೋದಿಲ್ಲ, ಬಾಸುಮತಿ ರೈಸ್ ಎಲ್ಲ ಸಿಗುತ್ತೆ. ಇಲ್ಲಿ ಹೆಸರು ಕಾಳನ್ನ ನೋಡ್ತಿರ್ಬೋದು. ಎಲ್ಲ ಥರ ಕಾಳುಗಳಂತೂ ಎಲ್ಲ ಥರನೂ ಸಿಗುತ್ತೆ. ಮತ್ತು ರೈಸ್ ಮಾತ್ರ ನಮಗೆ ಸೋನಾ ಮಸೂರಿ ರೈಸ್ ಸಿಗೋದಿಲ್ಲ. ಟ್ಯಾಬ್ಲೆಟ್ಗಳು ನೋಡ್ತಿರ್ಬೋದು, ಕ್ಯಾಲ್ಶಿಯಮ್ದು, ವಿಟಮಿನ್ದು, ಐರನ್ದು, ಬಯೋಟಿನ್ನು, ಈ ಥರ ಟ್ಯಾಬ್ಲೆಟ್ಸ್ ಎಲ್ಲನೂ ಸಿಗುತ್ತೆ. ಇಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಬಾಟಲ್ ಇದೆ. ನಮಗೆ ಹೊರಗಡೆ ಎಲ್ಲನೂ ಚಿಕ್ಕ ಬಾಟಲಲ್ಲೂ ಕೂಡ ಸಿಗುತ್ತೆ, ಬಟ್ ಇಲ್ಲೆಲ್ಲ ಹೋಲ್ಸೇಲ್ ಆಗಿರೋದ್ರಿಂದ ತುಂಬ ದೊಡ್ಡ ದೊಡ್ಡ ಬಾಟಲ್ ಇಟ್ಟಿರ್ತಾರೆ. ನಮ್ಮದು ಎಲ್ಲ ಶಾಪಿಂಗ್ ಮಾಡಿದ್ದಾಯಿತು, ಇವಾಗ ಬಿಲ್ ಹತ್ರ ಹೋಗ್ತಾ ಇದ್ದೀವಿ. ಏನು ತಿನ್ನಬೇಕು? ಬ್ಲೂಬೆರಿ ಮುಚ್ಕೊಡ್ಬೇಕಾ? ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆಸ್ಟ್ರೇಲಿಯಾದಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಬಾಯ್. ಬಾಯ್ ಮಾಡು. ಬಾಯ್. See you on next video.